ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದು ಗೋವಾಗೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಸೋಣ ಅಂತ. ಸೊ ಬೆಳಗ್ಗೆ ಬಂದು ಇದು ಯಾವುದೋ ನಮ್ಮ ಹೋಟೆಲ್ ಪಕ್ಕ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ನನ್ನ ಜೊತೆ ಬಂದು ನಮ್ಮ ಅರ್ಜುನ್ ಬೈ ಬಂದಿದ್ದಾರೆ. ಪ್ಲಸ್ ಅಲ್ಲಿ ನಮ್ಮ ಶರ್ಮಾ ಆಯನು ಬೈ ಚೇರ್ಸ್. ಸೊ ನೆಕ್ಸ್ಟು ಇಲ್ಲಿಂದ ಏನು ಪ್ಲ್ಯಾನ್ಸು ಅಂದರೆ, ಇಲ್ಲಿಂದ ರೂಮ್ಗೆ ಹೋಗಿ, ರೂಮ್ ಇಲ್ಲೇ ಎಲ್ಲೋ ಪಕ್ಕದಲ್ಲಿರೋದು, ರೂಮ್ಗೆ ಹೋಗಿ ರೂಮಲ್ಲಿ ಈಜಾಡಿ ಮಲ್ಕೊಂಡು ಸಂಜೆ ಎದ್ದು ಪಾರ್ಟಿ. ಅಷ್ಟೊಮ್ಮೆ ಕುಡಿತಿದ್ದೆ, ನಾನು ಎಷ್ಟು ಕುಡಿದೆ. ಇವತ್ತು ನಾವು ಬಂದು ನ್ಯೂ ಇಯರ್ ಬ್ಲಾಸ್ಟ್ ಅಂತ ಒಂದು ಪ್ಲಾಟ್ ಇದೆ ಇಲ್ಲಿ ಆರಿಜಿನ್ಸ್ ಜಂಗಲಲ್ಲಿರೋದು. ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು 2 ದಿವಸದ ಪಾರ್ಟಿ, ಅದು ಕಂಟಿನ್ಯೂಸ್ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಕಸ್ಮಾತ್ ಕಂಟಿನ್ಯೂಸ್ ಇದ್ದರೆ ಸೆಕೆಂಡ್ ಡೇ ಬೇರೆ ಪಾರ್ಟಿಗೆ ಹೋಗ್ತೀವಿ, ಕಂಟಿನ್ಯೂಸ್ ಇಲ್ಲ ಅಂದರೆ ಸೆಕೆಂಡ್ ಡೇನೂ ಅದೇ ಪಾರ್ಟಿ. ಇದು ಬಂದು ನಾವಿದ್ದಂಥ ರೂಮು. ಇದು ನನಗೆ ಆಲ್ಮೋಸ್ಟು 3-4 ಡೇಸ್ಗೆ 5,000 ಏನೋ ಬಿತ್ತು. ನೀನು ಹೆಂಗೆ ಗುರು ಗೋವಾಗೆ ಹೋಗ್ಬಿಟ್ಟು ಇಷ್ಟು ಕಮ್ಮಿಗೆ ಇಷ್ಟು ಒಳ್ಳೊಳ್ಳೆ ರೂಮ್ ಮಾಡ್ತೀಯ ಅಂತ ಯಾರಾದರೂ ಕೇಳಿದ್ರೆ, ನೀವು ಹೋದರೆ ನೆಕ್ಸ್ಟ್ ಟೈಮು Airbnb ಅನ್ನೋದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮುಂಚೆನೇ ರಿಜಿಸ್ಟ್ರ್ ಮಾಡ್ಕೊಂಡು ಹೋಗಿ. ನೀವು ಅಲ್ಲೇ ಹೋಗ್ಬಿಟ್ಟು Airbnb ಡೌನ್ಲೋಡ್ ಮಾಡ್ಕೊಂಡು ಬುಕ್ ಮಾಡ್ತೀನಿ ಅಂದರೆ ಆಗಲ್ಲ. ಬಿಕಾಸ್ ನಿಮ್ಮದು ಪಾಸ್ಪೋರ್ಟು ಅಥವಾ ಗೌರ್ಮೆಂಟ್ ID ಕಾರ್ಡ್ ಎಲ್ಲ ವೆರಿಫೈ ಆಗಿ 1-2-3 ಡೇಸ್ ಟೈಮ್ ತೊಗೊಳುತ್ತೆ. ನೀವು Airbnbಲಿ ಇಲ್ಲೇ ಆಗಲಿ ಅಥವಾ ಥೈಲ್ಯಾಂಡಲ್ಲೇ ಆಗಲಿ, ನೀವು ಯಾವುದೇ ಕಾಸ್ಟ್ಲಿ ಸಿಟಿಗೆ ಹೋದಾಗ Airbnb ಬುಕ್ ಮಾಡಿದ್ರೆ ನಿಮಗೆ ತುಂಬ ರೀಸನೇಬಲ್ ರೇಟಲ್ಲಿ ಸಕ್ಕತ್ತಾಗಿರೋ ಅಪಾರ್ಟ್ಮೆಂಟ್ಗಳು ವಿತ್ ಆಲ್ ದೀಸ್ ಎಮ್ಯುನಿಟೀಸು, ವಾಷಿಂಗ್ ಮಿಷಿನಿಂದ ಹಿಡಿದು ಕಿಚನ್ ಯುಟೆನ್ಸಿಲ್ಸು, ಕಿಚನ್ನು ಎಲ್ಲ ಇರುತ್ತೆ, ಫ್ರಿಜ್ಜು ಗಿಜ್ಜು ಎಲ್ಲ. ನೀವು ಇದೇ ಥರ ರೂಮು ನಿಮ್ಗೆ ರೆಸಾರ್ಟಲ್ಲಿ ಬೇಕು ಅಂದರೆ ಸುಮ್ಮನೆ ಬಾಯ್ಗೆ ಬಂದಂಗೆ ರೇಟ್ ಹೇಳ್ತಾರೆ. ಅಥವಾ ನೀವು ಯಾವ್ದಾರ ಲಾಡ್ಜ್ಗೆ ಹೋಗ್ತೀನಿ ಅಂದರೂ ಒಂದು ದಿವಸಕ್ಕೆ 1,000 ರೂಪಾಯಿ ತೊಗೊತಾರೆ ಬರೀ ಒಂದು ರೂಮ್ಗೋಸ್ಕರ. ಅಂದರೆ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟೆಲ್ಲ ಅಮ್ಯುನಿಟೀಸ್ ಇದೆ. ನೀವಿಲ್ಲಿ ಮುಂದೆ ನೋಡ್ತಿರೋದು ಸೇಂಟ್ ಆಂಟೋನಿ ಚರ್ಚ್ ಅಂತ. ಸೊ ಇದು ಬಂದು 1908 ಕನ್ಸ್ಟ್ರಕ್ಷನ್ ಆಗಿರೋದು. ಈ ಚರ್ಚ್ದು ಹಿಸ್ಟ್ರಿ ನಿಮಗೆ ಹೇಳಬೇಕು ಅಂದರೆ, ಒಂದು ಚಿಕ್ಕ ಚರ್ಚ್ ಇರುತ್ತಂತೆ. ಸೊ ಅದು ಬರ್ತಾ ಅದರಲ್ಲಿ ಪ್ರೇ ಮಾಡೋಕ್ಕೆ ಇದು ಸೂಕ್ತ ಅಲ್ಲ ಅಂತ ಅನಿಸಿ ಹೊಸ ಚರ್ಚ್ ಕಟ್ಟೋಣ ಅಂತ ಹುಡುಕ್ತಾ ಇರ್ತಾರಂತೆ ಜಾಗ. ಅದೇ ಟೈಮಲ್ಲಿ ಇಬ್ಬರು ಪೋರ್ಚುಗೀಸ್ ಮರ್ಚೆಂಟ್ಸು ಸೇಲ್ ಮಾಡ್ಕೊಂಡು ಬರ್ಬೇಕಾದ್ರೆ ಅರೇಬಿಯನ್ ಸಿಯಲ್ಲಿ ಫುಲ್ ಸ್ಟಾಮ್ ಎಲ್ಲ ಜಾಸ್ತಿ ಆಗಿ ಸಿಗಾಕೊಂಡ್ಬಿಡ್ತಾರೆ. ಅವಾಗ ಅವ್ರ ಹತ್ರ ಒಂದು ಫೋಟೋ ಇರುತ್ತೆ. ಆ ಫೋಟೋನೇ ಸೇಂಟ್ ಆಂಟನಿ ಆಫ್ ಪಡುವಾ ಅಂತ ಒಂದು ಜಾಗ. ಸೊ ಆ ಫೋಟೋಗೆ ನೋಡಿಕೊಂಡು ನಾವೇನಾದರೂ ಸೇಫಾಗಿ ಲ್ಯಾಂಡ್ ರೀಚ್ ಆದರೆ ನಿಮ್ಮ ಹೆಸರಲ್ಲಿ ಒಂದು ಚರ್ಚ್ ಕಟ್ಟಿಸ್ತೀವಿ ಅಂತ ಇವರಿಬ್ರು ಅನ್ಕೊತಾರೆ. ಸೊ ಅದೇ ಟೈಮ್ಗೆ ಶಿವಲಿಮ್ ಬ್ಯಾಕ್ ವಾಟರ್ಸ್ಗೆ ಬರ್ತಾರೆ. ಬ್ಯಾಕ್ ವಾಟರ್ಸ್ಗೆ ಬಂದಾಗ ಲ್ಯಾಂಡ್ ಕಾಣಿಸುತ್ತೆ ಅವ್ರಿಗೆ, ತುಂಬ ಖುಷಿ ಆಗ್ತಾರೆ. ಸೊ ಅಲ್ಲಿ ಮಿಷನರೀಸು ಒಂದು ಚರ್ಚ್ ಕಟ್ಟೋಣ ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಲೈಕ್ ಹೊಸ ಚರ್ಚ್ ಕಟ್ಟಬೇಕು ಅಂತ ಹುಡುಕ್ತಿರ್ತಾರೆ ಜಾಗನ ಅಂತ. ಸೊ ಆ ಮಿಷನರೀಸ್ಗಳು ಸಿಗ್ತಾರೆ. ಸಿಕ್ಕಿ ಇವ್ರಿಗೆ ಹಿಂಗೆ ಆಗಿದೆ ಅಂತ ಹೇಳಿದಾಗ, ಲೈಕ್ ಡೆಸ್ಟಿನಿನೇ ನಮ್ಮ ಹತ್ರ ನಿನ್ನ ಕರ್ಕೊಂಬಂದಿರೋದು ಅಂತ ಹೇಳ್ಬಿಟ್ಟು ಈ ಚರ್ಚ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಈ ಚರ್ಚಿನ ಇನ್ನೊಂದು ಮೈಥಾಲಜಿಕಲ್ ಸ್ಟೋರಿ ಏನು ಅಂದರೆ, ಲೈಕ್ ಇದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದು ಕೋಬ್ರಾ ಹಾವು ಕನ್ಸ್ಟ್ರಕ್ಟರ್ಸ್ಗೆ ಅಥವಾ ಪ್ರೀಸ್ಟ್ಗೆ ತುಂಬ ಹಿಂಸೆ ಕೊಡ್ತಿರುತ್ತೆ. ಇವರು ಅವಾಗ ಸೇಂಟ್ ಆಂಟೋನಿದೊಂದು ಮೂರ್ತಿ ಮಾಡಿ ಇಡ್ತಾರೆ. ಅವಾಗ ನೆಕ್ಸ್ಟ್ ದಿವಸ ಬಂದು ನೋಡಿದಾಗ ಸೇಂಟ್ ಆಂಟೋನಿ ಮೂರ್ತಿ ಕೈಯಲ್ಲಿ ಒಂದು ದಾರ ಇರುತ್ತೆ. ಆ ದಾರಕ್ಕೆ ಸಿಗಾಕೊಂಡು ಹಾವು ಸತ್ತೋಗಿರುತ್ತೆ. ಸೊ ಈ ಚರ್ಚಲ್ಲಿ ನೀವೇನಾದರೂ ಫೋಟೋಸು ಅಥವಾ ಪೇಂಟಿಂಗ್ಸ್ ಏನಾದರೂ ನೋಡಿದ್ರೆ ಸೇಂಟ್ ಆಂಟೋನಿ ಕೈಯಲ್ಲಿ ಅದಕ್ಕೋಸ್ಕರ ಹಾವಿರೋದು ನೋಡ್ತೀರಾ. ಇವಾಗ ನಾವು ಬಂದು ಒಂದು ಫೋಂಟಾನಾಸ್ ಅಂತ ಒಂದು ಜಾಗ ಇದೆ ಗೋವಲ್ಲಿ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಏನು ಫೇಮಸ್ಸು ಅಂದರೆ, ಲೈಕ್ ಬಿಲ್ಡಿಂಗ್ಗಳೆಲ್ಲ ಹಳೆ ಪೋರ್ಚುಗೀಸ್ ಕಾಲದಲ್ಲಿ ಕಟ್ಸಿರೋಂಥ ಬಿಲ್ಡಿಂಗು, ಪ್ಲಸ್ ಪೇಂಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕಲರ್ಫುಲ್ ಸ್ಟ್ರೀಟ್ ಅಥವಾ ಏರಿಯಾ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ಪ್ರೀ ವೆಡ್ಡಿಂಗ್ ಶೂಟ್ಗಳು ಅಥವಾ ಲೈಕ್ ಫೋಟೋ ಶೂಟ್ಸ್ ಎಲ್ಲ ಮಾಡಿಸೋದು ಇಲ್ಲೇ ಗೋವಾದಲ್ಲಿ.
ಸೊ ನಾವಿವಾಗ ಬಂದು ಸ್ವೀಟ್ ಲೇಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಹಿಡನ್ ಬಾಬಾಜಿ ಸ್ಪಾಟ್ ಒಂದಿದೆ, ಅಲ್ಲಿಗೆ ಹೋಗೋಣ ಅಂತ. ನಾವು 2018 ಒಂದು ಸತಿ ಹೋಗಿದ್ವಿ, ಬಟ್ ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. 20ನ ಭಯ ಅದು? 20 ಹೋಗಿದ್ದು. ಹಾಂ, ಇದು ಬಂದು ದಾರಿ ಸ್ವೀಟ್ ಲೇಕ್ ಪಕ್ಕದಲ್ಲೇ ಇರೋದು. ಇಲ್ಲಿ ಮುಲ್ತಾನಿ ಮಿಟ್ಟಿ, ನ್ಯಾಚುರಲ್ ಮುಲ್ತಾನಿ ಮಿಟ್ಟಿ ಸಿಗುತ್ತೆ ಮಣ್ಣಲ್ಲಿ. ಸೊ ಅದನ್ನು ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ಹೋಗ್ತಾ ಈ ಬುದ್ಧ ಸಿಗುತ್ತೆ, ಬುದ್ಧನ ಪಕ್ಕದಲ್ಲೇ ದಾರಿ ಇದೆ. ನೀವು ಹಿಂಗಿಂದ ಬರ್ತೀರಾ ಸ್ವೀಟ್ ಲೇಕಿಂದ. ನೋಡಿ, ಅಲ್ಲಿರೋದು ಸ್ವೀಟ್ ಲೇಕ್. ಸೊ ನೋಡಿ, ಬಂದ್ವಿ ಮುಲ್ತಾನಿ ಮಿಟ್ಟಿ ಸ್ಪಾಟ್ ಹತ್ರ. ನೋಡಿ, ಬಂದ್ವಿ ಮುಲ್ತಾನಿ ಮಿಟ್ಟಿ ಸ್ಪಾಟ್ ಹತ್ರ. ಕ್ಲೋಸ್ ಮಾಡ್ಬಿಡಿ. ನೋಡಿ, ಅಲ್ಲಿ ಕೆತ್ತಿದಾರಲ್ಲ, ಸೊ ಆ ಥರ ಕೆತ್ತಿರ್ತಾರೆ, ಅದರೊಳಗೆ ಮುಲ್ತಾನಿ ಮಿಟ್ಟಿ ಸಿಗುತ್ತೆ. ಇಲ್ಲಿ ಫುಲ್ಲು ನ್ಯಾಚುರಲ್ ಬಾತು, ಜಕ್ಕುಜಿ ಇದ್ದಂಗಿದೆ ನೋಡಿ. ಬನ್ನಿ, ಅವನಿರೋ ಜಾಗಕ್ಕೆ ಹೋಗ್ಬಿಡೋಣ, ಅದು ಚೆನ್ನಾಗೈತೆ. ಸೊ ಮುಲ್ತಾನಿ ಮಿಟ್ಟಿ ಎಲ್ಲ ಹಚ್ಕೊಂಡಿದ್ದಾಗಿದೆ, ನೀವು ನೋಡ್ತಿರ್ಬೋದು ನನ್ನ ಹಿಂದೆ. ನ್ಯಾಚುರಲ್ ಸ್ಪ್ರಿಂಗ್ ವಾಟರ್ ಇದು. ಇದು ಸ್ವೀಟ್ ಲೇಕ್ ಪಕ್ಕದಲ್ಲಿ ಒಂದು ಚಿಕ್ಕ ಕಾಲ್ದಾರಿ ಹೋಗುತ್ತೆ, ಆ ಕಾಲ್ದಾರಿ ಹತ್ರ ಇರೋದು. ನೋಡಿ ನಮ್ಮ ಬಾಯ್ಸ್. ಹೆಂಗಿದೆ ಸ್ಪಾಟ್ ಶರ್ಮಾ? ತುಂಬಾ ನ್ಯಾಚುರಲ್ ಆಗಿದೆ. ಮುಲ್ತಾನಿ ಮಿಟ್ಟಿ ಎಲ್ಲ ಹಚ್ಕೊಂಡಿದ್ದೀವಿ. ಯು ಲೈಕ್ ಇಟ್? ಕ್ರೇಜಿ. ನೋಡಿ, ಇಲ್ಲಿ ಕುಡಿಯೋ ನೀರಿದು ಸ್ಪ್ರಿಂಗ್ ವಾಟರು ಈ ಥರ ಬರ್ತಾ ಇದೆ. ಇದ್ದಾರೆ. ಆದಷ್ಟು ಬೆಳಗ್ಗೆ ಇದ್ದೀರಾ? ಮೇಲೆ ಈ ಕಡೆ ನೋಡಿ ಒಂದ್ಸತಿ ಹೆಂಗೆ ಕಾಣಿಸ್ತೀರಾ? ಸೇ ಚೀಸ್. ಫುಲ್ ಹಾಕೊಂಡಿದ್ದೀನಿ, ಬೆನ್ಗಾಗಿಲ್ಲ ಫುಲ್ಲು, ನಾವೇ ಉಜ್ಬೇಕು ಅಂತೀರ. ಸರ್ಮ ಸೊಂಟು ಕಚ್ಕೊಂಡ್ಬಿಟ್ಟವನೆ. ನೋಡಿ, ಇಲ್ಲಿ ನೀರು ಹೆಂಗೆ ಬತ್ತಿದೆ ಅಂತ ಪ್ರಶ್ನೆ ಕೇಳಿದವ್ರಿಗೆ ಇಲ್ಲಿ ಇಷ್ಟೇಷ್ಟು ದೊಡ್ಡ ಪೈಪ್ ಇಟ್ಟಿದ್ದಾರೆ. ಯಾವುದು ಆರ್ಟಿಫಿಷಿಯಲ್ ಅಲ್ಲ, ಇದು ಚಿಕ್ಕ ಪೈಪು. ಮುಂಚೆ ಇಲ್ಲಿ ಎಲೆ ಇಡೋರು. ನೋಡಿ, ಇಲ್ಲಿ ಒಳಗಿಂದ ಬರ್ತಾ ಇದೆ ಸ್ಪ್ರಿಂಗ್ ವಾಟರು. ಈ ಪೈಪಿಂದ ಹೋಗ್ಬಿಡ್ತು ಬೈ. ನೋಡಿ, ಇಲ್ಲಿ ಈ ಥರ ಇಲ್ಲೇ ಲೋಕಲಲ್ಲಿ ಟೆಂಟ್ ಹಾಕಿರೋರೆಲ್ಲ ಈ ಥರ ಕುಡಿಯೋಕ್ಕೆ ಅಂತ ನೀರು ಹಿಡ್ಕೊಂಡು ಹೋಗ್ತಾರೆ. भाई ये पानी साफ रहता है ना? हाँ, साफ है। आप किधर से हो? मैं नेपाल से हूँ। नेपाल। और इधर ये कूक है। क्या है? कूक कूक कू मतलब? ये खाना बना रहे हैं। अच्छा अच्छा, कुक है। अच्छा, ನೋಡಿ ಇವ್ರು ಯಾರೋ ಶೆಫ್ ಅಂತೆ. क्या इधर ऊपर टेंट लगाए हो? हाँ, हाँ? ऊपर नहीं। अच्छा. ಸೊ ಇಲ್ಲಿ ಮೇಲ್ಗಡೆ ಹೋದರೆ ಇನ್ನು ಎಷ್ಟೊಂದು ಫಾರಿನರ್ಸ್ ಎಲ್ಲ ಟೆಂಟ್ಗಳು ಹಾಕ್ಕೊಂಡು ಡೈಲಿ ಬಾತ್ ಬಂದು ಇಲ್ಲೇ ಮಾಡೋದು. ನಾವು ಟ್ರೈ ಮಾಡೋಣ ನೀರು ಟೇಸ್ಟ್ ಹೆಂಗಿದೆ ಅಂತ ನಾವು ಹಿಡ್ಕೊತಿದ್ದೀವಿ.
ಬೈ ಹೆಂಗಿದೆ ಕುಡ್ದು ಒಂದು ಸಿಪ್ ಹೇಳಿ. ಅಮೃತ ಅಂತೀರಾ? ಚರ್ಮ ಎಲ್ಲ ವಾಶ್ ಆಗ್ಬಿಟ್ಟಿದ್ದಾರೆ, ಫುಲ್ಲು ಬೆಳ್ಳಗಾಗ್ಬಿಟ್ಟಿದ್ದಾರೆ ಚರ್ಮ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆಲ್ಲ ಅಂದರೆ, ಸಮುದ್ರದಲ್ಲಿ ಈಜಾಡಿ ಉಪ್ಪು ನೀರಾಗಿದ್ರೆ ಇಲ್ಲಿ ನ್ಯಾಚುರಲ್ ಸ್ಪ್ರಿಂಗ್ ವಾಟರಲ್ಲಿ ಒಂದು ಸತಿ ಬಂದು ಸ್ನಾನ ಮಾಡ್ಕೊಳ್ಳಿ, ಅಂಟೆಂಟೆಲ್ಲ ಹೊರಟೋಗುತ್ತೆ. ಸೊ ಇಲ್ಲಿಗೆ ನೀವು ಲೇಡೀಸ್ ಜೊತೆ ಎಲ್ಲ ಬಂದರೆ ಒಂದು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ ತಗೊಂಡು ಪೆಪ್ಪರ್ ಸ್ಪ್ರೇ ಏನಾದರೂ ತೊಗೊಂಡು ಬನ್ನಿ. ಬಿಕಾಸ್ ಇಲ್ಲಿ ಲೋಕಲ್ ಐಟ್ಸು ಒಂದು ಸ್ವಲ್ಪ ಕಿರಿಕ್ ಜಾಸ್ತಿ. ಇಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ದಾರಿ ಗೊತ್ತಾಗಲಿಲ್ಲ ಹೆಂಗೆ ಹೋಗೋದು ಅಂತ ಅನಿಸಿದ್ರೆ, ನೀವು ಅಲ್ಲಿ ನೋಡ್ತಿರ್ಬೋದು ಆ ಬಂಡೆ ಮೇಲೆ ಓಮ್ ಅಂತ ಬರೆದಿದಾರಲ್ಲ, ಆ ಡೈರೆಕ್ಷನ್ಗೆ ಬಂದರೆ ಇಲ್ಲಿ ಚಿಕ್ಕ ಕಾಲ್ದಾರಿ ಕಾಣಿಸುತ್ತೆ. ಸೊ ಇದು ಬಂದು ಸ್ವೀಟ್ ಲೇಕ್ ಪಕ್ಕನೇ ಇರೋದು. ನೋಡಿ, ಇದು ಸ್ವೀಟ್ ಲೇಕ್ ಎಂಟ್ರೆನ್ಸು. ಅಲ್ಲಿಗೋದ್ರೆ ಸ್ವೀಟ್ ಲೇಕ್ ಇದೆ. ಸೊ ಈ ಶಾಕ್ ಪಕ್ಕದಲ್ಲೇ ರೋಡ್ ಇದೆ, ಆ ರೋಡಲ್ಲಿ ನಿಮಗೆ ಸ್ವೀಟ್ ಲೇಕ್ ಹೋಗೋ ದಾರಿ ಸಿಗುತ್ತೆ. ನಾವು ಒಂದು ಬ್ಯಾಗ್ ತುಂಬ ಮನೆಗೆ ಮುಲ್ತಾನಿ ಮಿಟ್ಟಿ ಪಾರ್ಸಲ್ ತೊಗೊಂಡಿದ್ದೀವಿ. ನಾನಿವಾಗ ಕ್ಯಾಲಂಗೋಟ್ ಬೀಚಿಗೆ ಬಂದಿದ್ದೀನಿ. ಎಲ್ಲಾದರೂ ಒಂದು ಶಾಕಲ್ಲಿ ಕುತ್ಕೊಂಡು ಒಂದು ಬಿಯರ್ ಗೇರ್ ಹಾಕ್ಕೊಂಡು ಫುಡ್ ತಿನ್ನೋಣ ಅಂತ. ನಿನ್ನೆ ನ್ಯೂ ಇಯರ್ ಬ್ಲಾಸ್ಟ್ ಅಂತ ಒಂದು ಪಾರ್ಟಿಗೆ ಹೋಗಿದ್ವಿ. ಅದು ಬಂದು ಇಲ್ಲಿ ಒರೈನ್ ಬೀಚ್ ರೆಸಾರ್ಟಲ್ಲಿ ಇದ್ದಿದ್ದು. ಇಲ್ಲಂತೂ ಕಲಂಗೋಟ್ ಬೀಚಲ್ಲಿ ಜನ ಕುಡಿದ್ಬಿಟ್ಟು ಪಲ್ಟಿ ಹೊಡಿತಾ ಇದ್ರು.
ಒಬ್ಬೊಬ್ರು ಪಲ್ಟಿ ಹೊಡಿತಾ ಇದ್ರೆ ಇನ್ನೊಬ್ರು ಜಗಳ ಆಡ್ತಾ ಇದ್ರು, ಇನ್ನೊಂದಷ್ಟು ಜನ ಕುಡಿದು ಅಲ್ಲಿ ಬೀಚ್ ಹತ್ರ ಮಾಡಬಾರ್ದು ಕೆಲಸಗಳು ಮಾಡ್ತಿದ್ರು. ಅಪ್ಪ ಇಲ್ಲಿ ನೋಡ್ಬಿಟ್ಟೆ ಸೈಕಾಗಿ ನಾವು ಇಲ್ಲಿ ಕುಡಿಯೋದೇ ಬೇಡ ಇಷ್ಟೊಂದು ಜನ ಅಂತೆಲ್ಲ ಅಂದ್ಕೊಂಡು ಇಲ್ಲಿ ಕುಡಿಲೂ ಇಲ್ಲ, ಏನೂ ಮಾಡಲಿಲ್ಲ. ವಾಪಸ್ಸು ನಮ್ಮ ಆರಂಭಲ್ಗೆ ಹೋಗಿ ಕುಡಿಯೋಣ ಅಂದ್ಕೊಂಡು ವಾಪಸ್ ಬಂದ್ವಿ.